ಜೋರಾದ ಚಪ್ಪಾಳೆಯೊಂದಿಗೆ ದೀಪ ಬೆಳಗಿಸಿದಂತಹ ಆಗುತ್ತದೆ. ಇವೆಲ್ಲ ಕಣ್ಣಾಗ್ಲೆ ನೋಡಿ ಸ್ಪಾಟ್ಗಳಿಗೆ 5-6 ಸಾರಿ ತಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಎಸ್ಟಿ ಸಾಹೇಬ್ ಕೊಡ್ತಾ ಇದ್ದೀವಿ ಇಲ್ಲಿ. ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಲವು ಬಹಳಷ್ಟು ಇರೋದು ನನಗೆ ಅರಿವಾಗ್ತಿದೆ. ಸೊ ಈ ಒಂದು ವೇದಿಕೆ ಮುಖಾಂತರ ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ನೀಡಬೇಕಾದ ಎಲ್ಲ ಸವಲತ್ತುಗಳನ್ನ ಸುಗಮವಾದ ರೀತಿಯಲ್ಲಿ ಕೊಡುವ ಒಂದು ಪ್ರಯತ್ನ ಆಗಲಿ ಅಂತ ನಾನು ಸೊ ಅದ್ರ ಜೊತೆಗೆ ಸಾಧಕರಿಗೆ ಸನ್ಮಾನ ಸಮಾರಂಭ ಅದರಲ್ಲಿ ಒಂದು ಅರುಂಧತಿ ಅವರು ಮಾಡ್ತಿರುವಂತಹ ಕೆಲಸ ತುಂಬಾ ಶ್ಲಾಘನೀಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೀವನ ನಡೆಸೋದು ಬಹಳ ತುಂಬಾ ಕಷ್ಟ. ಯಾಕಂತಂದ್ರೆ ನಾನು ಹೆಚ್ಚು ಕಡಿಮೆ 28 ವರ್ಷ ಈ ಒಂದು ಸರ್ವಿಸ್ನಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಹಲವಾರು ಸಂಘ ಸಂಸ್ಥೆಗಳು ನಿಮಗೆ ಸಹಕಾರವನ್ನು ನೀಡ್ತಾ ಇದ್ದಾವೆ. ಇಲಾಖೆಗಳು ಸಹ ಬಂದಂತಕ್ಕಂಥ ಯೋಜನೆಗಳನ್ನ ಸರಿಯಾಗಿ ನಿಮಗೆ ತಲುಪಿಸ್ತಾ ಇದ್ದೀವಿ. ಸೆನ್ಸಿಟೈಸೇಷನ್ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಕೈಗಾರಿಕಾ ಉದ್ಯಮಗಳನ್ನು ಮಾಡುವಂತಹ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಆದರೆ ನನಗೆ ಅರುಂಧತಿಯನ್ನು ನೋಡಿದಾಗ ಅಂತಹ ಕಾರ್ಯಕ್ರಮಗಳನ್ನು ಬರೀ ತರಬೇತಿಗಳನ್ನು ಅಟೆಂಡ್ ಮಾಡೋದಷ್ಟೇ ಅಲ್ಲ, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವಾಗಲೇ ಏನಾದರೂ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ.